ಮಳೆ ಬಿದ್ದ ದಿನ ಮತ್ತು ಸಣ್ಣ ಕಪ್ಪೆ ಎಂಬ ನೈತಿಕ ಕತೆ. ಒಂದು ದಿನ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು ಮತ್ತು ಬಹಳ ಜೋರಾದ ಮಳೆ ಪ್ರಾರಂಭವಾಯಿತು. ಅರಣ್ಯದ ಎಲ್ಲಾ ಜೀವಿಗಳು ತಮ್ಮ ತಮ್ಮ ಆಶ್ರಯಗಳತ್ತ ಓಡಿದವು. ಆದರೆ ಒಂದು ಸಣ್ಣ ಕಪ್ಪೆ ತನ್ನ ತಾಯಿಯ ಮಾತು ಕೇಳದೆ ಆಟವಾಡಲು ಹೊರಗೆ ಇತ್ತು. ಮಳೆ ಸುರಿಯುತ್ತಿದ್ದರೂ ಅದು ನೀರಿನಲ್ಲಿ ಆಟವಾಡುತ್ತಿತ್ತು, ಜಿಗಿಯುತ್ತಿತ್ತು, ಇಷ್ಟಪಟ್ಟು ಮಜಾ ಮಾಡುತ್ತಿತ್ತು. ಆ ಸಮಯದಲ್ಲಿ ಮಳೆಯ ನೀರು ನದಿಯಿಂದ ಹೊರಗಡೆ ಹರಿಯತೊಡಗಿತು. ಕಪ್ಪೆ ಎಷ್ಟೋ ದೂರಕ್ಕೆ ಕೊಚ್ಚಿಕೊಂಡು ಹೋಗತೊಡಗಿತು. ಆತಂಕಗೊಂಡ ಕಪ್ಪೆ ತಾಯಿಯನ್ನು ಅಳುತ್ತಾ ಸ್ಮರಿಸುತ್ತಿತ್ತು. ಅಂತಿಮವಾಗಿ ಒಂದು ದೊಡ್ಡ ಮರದ ಕೊಂಬೆಯ ಸಹಾಯದಿಂದ ನೀರಲ್ಲಿ ತೇಲಿತು. ಅದರ ಮೇಲೆ ಕುಳಿತುಕೊಂಡು ಬದಿಯ ಕಾಡಿನ ಕಡೆ ತಲುಪಿತು. ಅದನ್ನು ಕಂಡ ತಾಯಿ ಕಪ್ಪೆ ಓಡಿಬಂದು ಮರಿಕಪ್ಪೆಯನ್ನು ಅಪ್ಪಿಕೊಂಡಳು, ಮುದಾಡಿದಳು. ಆ ದಿನ ಸಣ್ಣ ಕಪ್ಪೆ ಒಂದು ಪಾಠ ಕಲಿಯಿತು: ತಾಯಿ ಮಾತು ಎಂದಿಗೂ ಮೀರಬಾರದು. ಅವಳು ನಮ್ಮನ್ನು ರಕ್ಷಿಸಲು ಹೇಳುವ ಮಾತುಗಳು ಅನುಭವದಿಂದ ಬದಿರುತ್ತದೆ. ಆ ದಿನದ ನಂತರ ಕಪ್ಪೆ ಮಳೆ ಬಂದಾಗ ತಕ್ಷಣ ಮನೆಗೆ ಓಡಿಬರುತ್ತಿತ್ತು. ಈ ಕಥೆಯ ನೀತಿ ಏನೆಂದರೆ, ತಾಯಿಯ ಮಾತು ಸದಾ ಗೌರವಿಸಬೇಕು ಮತ್ತು ಸಮಯಕ್ಕೆ ತಕ್ಕಂತೆ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು.